ಇನ್ನು ಅನಂತ್ ನಾಗ್ ಮತ್ತು ಸುಧಾರಾಣಿ ಅವರ ಬಗ್ಗೆ ಈ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಪದ್ಮವಿಭೂಷಣ ಪ್ರಶಸ್ತಿ ಸಿಕ್ಕಿದ ನಂತರ ಈಗ ಭೇಟಿಯನ್ನು ಕೂಡ ಮಾಡಿ ಅವರಿಗೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಸುಧಾರಾಣಿ ಅವರು. ಇನ್ನು ಅನುಪಮ ಎಂಬ ಸಿನಿಮಾ 1981ರಲ್ಲಿ ಈ ಸಿನಿಮಾ ಬರ್ತದೆ. ಇದರಲ್ಲಿ ಬಾಲನಟಿಯಾಗಿ ಸುಧಾರಾಣಿ ಅವರು ಕಾಣಿಸ್ಕೊಳ್ತಾರೆ. ಅನಂತ್ ನಾಗ್ ಅವರು ಅಲ್ಲಿ ಆ ಸಿನಿಮಾದ ನಾಯಕರಾಗಿರ್ತಾರೆ. ಇನ್ನು ಇದಾದ ನಂತರ ಸುಧಾರಾಣಿ ಅವರು 1989ರಲ್ಲಿ ಮತ್ತೆ ಅವರಿಗೆ ನಾಯಕಿಯಾಗಿ ಒಂದು ಪ್ರಧಾನ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಅನಂತ್ ನಾಗ್ ಅವ್ರ ಜೊತೆ. ಹೀಗೆ ಸಾಕಷ್ಟು ಸಿನಿಮಾಗಳು ಸುಧಾರಾಣಿ ಅವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಮಾಡ್ತಾ ಬಂದಂಥ ಸುಧಾರಾಣಿ ಅವರು ಇತ್ತೀಚೆಗೆ ಮೊನ್ನೆ ಅನಂತ್ ನಾಗ್ ಅವ್ರ ಮನೆಗೆ ಹೋಗಿ ಒಂದು 3 ಗಂಟೆಗಳ ಕಾಲ ಅಧಿಕ ಅವ್ರ ಜೊತೆ ಕಾಲನ್ನು ಕಳೆದು ಏನಾದರೂ ಶುಭಾಶಯಗಳನ್ನು ಕೂಡ ತಿಳಿಸಿ ಅವರಿಗೆ ಉಡುಗೊರೆಗಳನ್ನು ಕೊಟ್ಟು ಬಂದಿದ್ದಾರೆ. ಇನ್ನು ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಪ್ರಕಟ ಆದ ಬೆನ್ನಲ್ಲೇ ಹಾಗೆ ಅವರಿಗೆ ಸಿಕ್ಕಿದ ಬೆನ್ನಲ್ಲೇ ತುಂಬಾ ಸಂತೋಷ ಆಯಿತು. ಹಾಗೆ ಆ ಪ್ರಶಸ್ತಿ ಸಮಾರಂಭಕ್ಕೆ ನಾನು ಕೂಡ ಹೋಗಲು ಕೂಡ ಸಾಧ್ಯವಾಗಿರಲಿಲ್ಲ, ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಂಥ ಕಾರಣ ಅಂತ ಹೇಳಿ ಸುಧಾರಾಣಿ ಅವರ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ತುಂಬಾ ಸಂತೋಷ ಕೂಡ ಪಟ್ಟಿದ್ದಾರೆ. ನಾನು ಅಭಿನಯ ಮಾಡ್ತಿದ್ದಂಥ ಸರಿಗೆ ಈ ಥರ ಇಷ್ಟು ದೊಡ್ಡ ಪ್ರಶಸ್ತಿ ಸಿಕ್ಕಿದ್ದು ನನಗೆ ತುಂಬಾ ಹೆಮ್ಮೆ ಅಂತಲೂ ಕೂಡ ಸುಧಾರಾಣಿ ಅವರ ಬಗ್ಗೆ ಬರೆದುಕೊಂಡಿದ್ದಾರೆ. ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಅಭಿಮಾನಿ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಅಷ್ಟೇ ಶೇರ್ ಮಾಡಿ. ಧನ್ಯವಾದ.